ಆತ್ಮ ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗಷ್ಟೇ ವರಮಹಾಲಕ್ಷ್ಮಿ ಹಬ್ಬ ಆಗಿದೆ. ಹಾಗಾಗಿ ಎಲ್ಲಾರ ಮನೇಲೂ ಎಲೆಗಳ ರಾಶಿ ಇದ್ದೇ ಇರುತ್ತೆ. ವೀಳ್ಯದೆಲೆನ ಎಲ್ಲರೂ ಸ್ವಲ್ಪ ಹೆಚ್ಚಾಗಿ ತಂದಿರ್ತೀವಿ. ಇನ್ನ ಕುಂಕುಮಕ್ಕೆ ಹೋದಾಗ ಅವರು ಇವರು ಕೊಟ್ಟಿರೋ ಅಂತ ತಾಂಬೂಲದ ಜೊತೆ ಬಂದಿರೋ ಎಲೆಗಳು ಸಾಕಷ್ಟಿರುತ್ತೆ. ಇನ್ನ ನಮ್ಮನೆಯಲ್ಲಿ ಎಲೆಗಳು ಸಾಕಷ್ಟಿದ್ವು. ಅದನ್ನ ಹಾಕೊಳ್ಳೋ ಅಂತವ್ರಿಗೆ ಒಂದ್ ಸ್ವಲ್ಪ ಕೊಟ್ವಿ ನಮ್ಮ ಮನೆ ಹತ್ರ ಇದ್ದವ್ರಿಗೆ. ಇನ್ನ ಮನೇಲಿ ಮಿಕ್ಕಿರುವಂತ ಎಲೆಗಳನ್ನ ತಗೊಂಡು ಅದನ್ನ ಚಿಕ್ಕದಾಗಿ ಪೀಸ್ಗಳು ಮಾಡ್ಕೊಂಡು ಒಂದ್ ಬಟ್ಲಲ್ಲಿ ಹಾಕೊಂಡು ಅದಕ್ಕೆ ಅಡಕೆ, ಯಾವ ಅಡಕೆ ಆದ್ರೂ ತಗೊಳ್ಬೋದು. ಬಟ್ಲಡ್ಕೆ ಇಲ್ಲ ಚಿಕ್ಕ ಅಡಕೆಗಳು, ಪುಡಿ ಅಡಕೆ ಈ ತರ ತಗೊಳ್ಬೋದು. ಅಂಡ್ ಅದಾದ್ಮೇಲೆ ಅದಕ್ಕೆ ಜಾಕಾಯಿನ ಕುಟ್ಟಿ ಪುಡಿ ಮಾಡಿ ಹಾಕೊಳ್ಬೇಕು, ಯಾಕಂದ್ರೆ ಇದನ್ನ ಮಿಕ್ಸಿಗೆ ಹಾಕ್ತಿವಿ, ಸೊ ಹಾಗಾಗಿ ಅದು ಪೌಡರ್ ಆಗ್ಲಿ ಅಂತ. ಇನ್ನ ಅದಕ್ಕೆ ಒಂದ್ ಸ್ವಲ್ಪ ಸೋಂಪು, ಏಲಕ್ಕಿ, ಲವಂಗ, ಸ್ವಲ್ಪ ಜೀರಿಗೆ ಇಷ್ಟನ್ನು ಒಂದ್ ಬೌಲ್ಗೆ ಹಾಕಿ ಅದಕ್ಕೆ ತುಪ್ಪನ ಸೇರಿಸಿ ಚೆನ್ನಾಗಿ ಹುರ್ಕೊಳ್ಬೇಕು. ಇನ್ನ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ತರ್ತರಿಯಾಗಿ ಪೌಡರ್ ಮಾಡಿ ಇಟ್ಕೊಂಡ್ರೆ ಪಾನ್ ಬೀಡ ತರ ರೆಡಿ ಆಗುತ್ತೆ. ಇದಕ್ಕೆ ಸ್ವಲ್ಪ ಸುಣ್ಣನು ಆಡ್ ಮಾಡ್ಕೊಂಡು ಊಟ ಆದ್ಮೇಲೆ 1 ಸ್ಪೂನ್ ಬಾಯಲ್ಲಿ ಹಾಕೊಂಡ್ರು ಮೌತ್ ಫ್ರೆಶ್ನರ್ ಆಗೂ ಇರುತ್ತೆ. ಮತ್ತೆ ನಾವು ಬೇಕಾಗಿರುವಂತ ಎಲೆಯಲ್ಲಿ ಸುಣ್ಣದಲ್ಲಿ ಇರುವಂತ ಕ್ಯಾಲ್ಸಿಯಂ ಕೂಡ ಸಿಗುತ್ತೆ. ಇದು ಯಾರು ಎಲೆ ಅಡಕೆ ಹಾಕಲ್ಲ ಅಂತವ್ರು ಇದನ್ನ ಯೂಸ್ ಮಾಡ್ಕೊಳ್ಬೋದು. ಇವತ್ತು ಭಾನುವಾರ ಒಂದು ಸತ್ಯನಾರಾಯಣ ಪೂಜೆ ಇತ್ತು, ಸೊ ಹಾಗಾಗಿ ಎಲ್ಲಾರು ಅಲ್ಲಿಗೆ ಹೊರಟ್ವಿ. ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಕರೀದೇ ಇದ್ರೂ ಹೋಗ್ಬೇಕಂತೆ. ಈ ಪೂಜೆ ನಡೀತಾ ಇದ್ದು ನಮ್ ಸೋದರ ಮಾವನ್ ಮನೇಲಿ. ಈ ಮನೆ ನನ್ಗೊಂಥರ ಪರ್ಸನಲ್ ಫೇವ್ರೆಟ್ ಅಂತಾನೆ ಹೇಳ್ಬೋದು. ಈ ಮನೆ ಮಾತ್ರ ಅಲ್ಲ, ಈ ಮನೇಲಿರೋ ಮನ್ಸು ಕೂಡ ಅಷ್ಟೇ ಚೆನ್ನಾಗಿದೆ. ಇವ್ರ ಮನೆಗೆ ಹೋಗ್ಬೇಕು ಅಂತಂದ್ರೆ ಒಂಥರ ಖುಷಿ ನಮ್ಗೆ. ಹೋದ್ ವರ್ಷ ಈ ಟೈಮ್ಗೆ ಈ ಮನೆ ಗೃಹ ಪ್ರವೇಶ ಆಗಿತ್ತು, ಸೊ ಅವತ್ತು ಎಲ್ಲಾರು ಸೇರಿ ಓಡಾಡಿದ್ವಿ. ಇನ್ನ ಅದನ್ನ ಬಿಟ್ರೆ ಈ ಸತಿ ನೆಕ್ಸ್ಟ್ ಇಯರ್ ಅಂದ್ರೆ ಸೆಕೆಂಡ್ ಇಯರ್ ಸತ್ಯನಾರಾಯಣ ಪೂಜೆ ಮಾಡಿಸ್ತಾ ಇರೋದು. ಸೊ ಈ ವರ್ಷ ಕೂಡ ಎಲ್ಲಾರು ಸೇರಿದೀವಿ, ಅದೇ ಒಂದ್ ಖುಷಿ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾರು ಸೇರ್ತೀವಿ ಅಂತಂದ್ರೆ ಅದೇ ಒಂದ್ ರೀತಿ ಹಬ್ಬ. ಅಂಡ್ ಪೂಜೆ ಅಂತೂ ತುಂಬಾನೇ ಚೆನ್ನಾಗಾಯ್ತು. ಹೋಮಗಳಿತ್ತು. ಇನ್ನ ಸತ್ಯನಾರಾಯಣ ಸ್ವಾಮಿ ಕತೆ ಕೂಡ ಓದಿದ್ರು. ಪೂಜೆ ಬೆಳಿಗ್ಗೆ 9 ಗಂಟೆಗೆ ಶುರು ಆಗಿದ್ದಕ್ಕೆ ಮಧ್ಯಾಹ್ನ 12:45 ಆಯ್ತು ಪೂಜೆ ಎಲ್ಲ ಮುಗಿಯೋದಕ್ಕೆ. ಇನ್ನ ಅದಾದ್ಮೇಲೆ ಊಟಗಳೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬರೋಷ್ರಲ್ಲಿ ರಾತ್ರಿ ಆಗಿತ್ತು. ಸೊ ಇದು ಮಾರನೇ ದಿನದ ವ್ಲಾಗ್ ಆಗಿರುತ್ತೆ. ಇವತ್ತು ಸೋಮವಾರ, ಸೊ ಹಾಗಾಗಿ ಲಂಚ್ ಬಾಕ್ಸ್ ಪ್ರಿಪರೇಷನ್ ಇದ್ದೇ ಇರುತ್ತೆ. ನಾನಿಲ್ಲಿ ಜೇನು ವಾಟರ್ ಬಾಟಲ್ನ ಅಟ್ಲೀಸ್ಟ್ 3 ದಿನಕ್ಕೆ ಒಂದ್ಸತಿ ಆದ್ರೂ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ತೀನಿ. ಈ ರೀತಿ ಎಲ್ಲಾ ಮೇಲ್ಗಡೆ ಎಲ್ಲ ನಾರಲ್ಲಿ ಉಚ್ಕೊಂಡು, ಇನ್ನು ಒಳಗಡೆಗೆ ನಾರು ಇಲ್ಲ ಕೈ ಹೋಗೋದಕ್ಕಾಗಲ್ಲ, ಸೊ ಅದಕ್ಕೋಸ್ಕರ ಬ್ರಷ್ ನ ಯೂಸ್ ಮಾಡ್ತೀನಿ. ರೆಗ್ಯುಲರ್ ಆಗಿ ವಾಟರ್ ಬಾಟಲ್ಸ್ ಅಲ್ಲಿ ನೀರು ಫಿಲ್ ಆಗೇ ಇರುತ್ತೆ ಯಾವಾಗ್ಲೂ. ಸೊ ಹಾಗಾಗಿ ಬಾಟಲ್ಸ್ ನ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ನಾನಿಲ್ಲಿ ಹೇಳ್ದಾಗೆ ಒಂದು ಬ್ರಷ್ ಇಟ್ಟಿದ್ದೀನಿ, ಸೊ ಅದನ್ನ ಹಾಕಿ ಒಳಗಡೆ ಬಾಟಲ್ ಒಳಗಡೆ ಏನಿದೆ ಅದೆಲ್ಲ ಕಂಪ್ಲೀಟ್ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಕ್ಳಿಗೆ ವಾಟರ್ ಬಾಟಲ್ಸ್ ಅಲ್ಲಿ ನೀರ್ ಹಾಕೊಡೋದಕ್ಕೂ ಒಂಥರ ಖುಷಿ ಆಗುತ್ತೆ. ನಾನು ಈ ದೊಡ್ಡ ಬ್ರಷ್ ನ ಹೊರಗಡೆ ಶಾಪ್ ಅಲ್ಲಿ ಪರ್ಚೇಸ್ ಮಾಡಿದ್ದೆ, ಬಾಟಲ್ಸ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಬೇಕು ಅಂತ ಹೇಳಿ. ಇನ್ನ ಬಾಟಲ್ ಕ್ಲೀನ್ ಮಾಡಿದ್ದೇನೋ ಆಯ್ತು, ಈ ಪೈಪ್ಸ್ ಎಲ್ಲ ಬರುತ್ತಲ್ಲ ಮಕ್ಳು ವಾಟರ್ ಬಾಟಲ್ಸ್ಗೆ, ಸೊ ಅದನ್ನ ಕೂಡ ಕ್ಲೀನ್ ಮಾಡ್ಕೊಳ್ಬೇಕು. ಆಕ್ಚುಲಿ ಈ ಟಾಡ್ಲರ್ಸ್ ಬಾಟಲ್ಸ್ ಅಲ್ಲಿ ಮೇನ್ ಕ್ಲೀನ್ ಮಾಡ್ಬೇಕಾಗಿರೋದೇ ಈ ಪೈಪ್ಗಳನ್ನ, ಯಾಕಂದ್ರೆ ಅದ್ರಲ್ಲೇ ತುಂಬಾ ಡಸ್ಟ್ ಸೇರ್ಕೊಂಡಿರೋದು. ವಾಟರ್ ಯಾವಾಗ್ಲೂ ನಿಂತಿರೋ ಕಾರಣ ಸ್ವಲ್ಪ ಗಲೀಜಾಗಿರುತ್ತೆ. ಇನ್ನ ಅದನ್ನ ನಾವು ದೊಡ್ಡ ಬ್ರಷ್ ಅಲ್ಲಿ ಕ್ಲೀನ್ ಮಾಡ್ಕೊಳ್ಬೇಕಾಗಲ್ಲ, ಸೊ ಹಾಗಾಗಿ ಅದಕ್ಕೆ ಅಂತ ಈ ತರ ಪುಟ್ಟು ಬ್ರಷ್ ಬರುತ್ತೆ, ಪೈಪ್ ಕ್ಲೀನರ್ ಅಂತ. ಇದನ್ನ ನಾನು ಮೀಶೋದಿಂದ ಪರ್ಚೇಸ್ ಮಾಡಿದ್ದು. ಇದ್ರ ಲಿಂಕ್ ಏನಾದ್ರು ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಒಂದ್ಸತಿ ಚೆಕ್ ಮಾಡಿ. ಸೊ ಬಾಟಲ್ಸ್ ಈ ತರ ನೀಟಾಗಿ ಕ್ಲೀನ್ ಆದ್ರೆ ಮಕ್ಳು ಕೊಡೋದಕ್ಕೂ ನಮ್ಗೊಂಥರ ಖುಷಿ ಇರುತ್ತೆ. ನಾವ್ ಬರೀ ಈ ತರ ಸ್ಕೂಲ್ ಬಾಟಲ್ಸ್ ಅಂತಾನೆ ಅಲ್ಲ, ಮನೇಲಿ ನಾವ್ ಬೇರೆ ಏನ್ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ ಬಾಟಲ್ಸ್ ನ, ಅದನ್ನು ಈ ರೀತಿ ಅವಾಗವಾಗ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೇದು. ಎಸ್ಪೆಷಲಿ ಮಕ್ಳ ವಿಚಾರದಲ್ಲಿ ನಾವು ಅವ್ರಿಗೆ ಏನೇ ಕೊಟ್ರು ಅದನ್ನ ಡಬಲ್ ಚೆಕ್ ಮಾಡೋದು ಒಂದ್ಸತಿ ಒಳ್ಳೇದು. ಬಾಟಲ್ ಕ್ಲೀನ್ ಆದ್ಮೇಲೆ ನೋಡಿ ಈ ತರ ಫ್ರೆಶ್ ಫೀಲಿಂಗ್ ಕೊಡ್ತಾ ಇದೆ. ಇನ್ನ ಶನಿವಾರ ಕೃಷ್ಣ ಜನ್ಮಾಷ್ಟಮಿ ಇತ್ತು, ಬಟ್ ಆದ್ಯ ಅವ್ರಿಗೆ ಶನಿವಾರ ರಜಾ, ಸೊ ಹಾಗಾಗಿ ಅದನ್ನ ಪೋಸ್ಟ್ಪೋನ್ ಮಾಡಿ ಅವ್ರ ಸ್ಕೂಲಲ್ಲಿ ಮಂಡೇ ಸೆಲಿಬ್ರೇಟ್ ಮಾಡ್ತಾ ಇದ್ರು. ಸೊ ಇವತ್ತು ರೆಗ್ಯುಲರ್ ಯೂನಿಫಾರ್ಮ್ಸ್ ನೆಲ್ಲ ಪಕ್ಕಕ್ಕಿಟ್ಟು ಕೃಷ್ಣ ಇಲ್ಲ ರಾಧೆ ಈ ರೀತಿ ಔಟ್ಫಿಟ್ ಹಾಕೊಂಡ್ ಬರೋದಕ್ಕೆ ಹೇಳಿದ್ರು. ಸೊ ಈಗ ನಮ್ಮ ರಾಧೆನ ರೆಡಿ ಮಾಡ್ಬೇಕು.
ನೀಲೇರಿಸಿ ಜೈನ್ ಟರ್ನ್ ಬಾಯ್. ಯಾರು ನೀವು? ಯಾರು ನೀವು? ನಮ್ ಜೇನು ಅವರು ಇವತ್ತು ರಾಧೆ ಆಗಿದ್ರು. ನಾವು ಸಂಡೇ ಪ್ರೋಗ್ರಾಮ್ ಮುಗಿಸ್ಕೊಂಡ್ ಬಂದಿದ್ದೆ, ಮನೆಗೆ ಲೇಟ್ ಆಗಿತ್ತು ಅಂತ ಹೇಳಿದ್ನಲ್ಲ. ಸೊ ಬೆಳಿಗ್ಗೆ ನನ್ಗೆ ಎದ್ದು ಏನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕಾಗಿರ್ಲಿಲ್ಲ. ಆ ಫ್ಲವರ್ಸ್ ಆರ್ನಮೆಂಟ್ಸ್ ಎಲ್ಲಾನು ಇತ್ತು, ಬಟ್ ಅದ್ ಯಾವ್ದನ್ನು ಹಾಕುವಷ್ಟು ಟೈಮ್ ಕೂಡ ಇರ್ಲಿಲ್ಲ. ಸೊ ಸಿಂಪಲ್ ಆಗಿ ಲಂಗ ಬ್ಲೌಸ್ ಹಾಕಿ ಅದಕ್ಕೊಂದು ದುಪ್ಪಟಾನ ಹಾಕಿ ಕಳಿಸ್ತಾ ಇದ್ದೀನಿ ಸ್ಕೂಲ್ಗೆ. ಇನ್ನ ಮ್ಯಾಕ್ಸಿಮಮ್ ಅಂದ್ರೆ ಇನ್ನೊಂದು ವರ್ಷ ಈ ತರ ಡ್ರೆಸ್ ಅಪ್ ಆಗಿ ಹೋಗ್ತಾರಷ್ಟೇ UKG ವರ್ಗು. ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಹೋದ್ಮೇಲೆ ಮತ್ತೆ ರೆಗ್ಯುಲರ್ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ. ಸೊ ಇದು ನೈಟು ಡಿನ್ನರ್ ಪ್ರೆಪ್ ಟೈಮು. ನಮ್ಮ ಮನೇಲಿ ಈಗ ಶ್ರಾವಣ ಇರೋದ್ರಿಂದ ನಾನ್ ವೆಜ್ ಮಾಡ್ತಾ ಇಲ್ಲ. ಇಷ್ಟು ದಿನ ಹಬ್ಬ ಅದು ಇದು ಅಂತ ನೆನ್ಪಾಗಿರ್ಲಿಲ್ಲ ಮಕ್ಳಿಗೆ, ಬಟ್ ಇವಾಗ ನೆನ್ಪಾಗ್ತಾ ಇದೆ ಶವರ್ಮಾ ಬೇಕಿತ್ತು ಅಂತ. ಸೊ ಹೇಗಿದ್ರು ಆಪ್ಷನ್ ಇಲ್ಲ ಶವರ್ಮಾ ತಿನ್ನೋನ್ಗೆ. ಸೊ ಈಗ ಮನೇಲೆ ನಾನು ರೋಲ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿ ಬರೀ ಹುಡುಗರಿಗೆ ಮಾತ್ರ ರೋಲ್ ರೆಡಿ ಮಾಡ್ತಾ ಇದ್ದೀನಿ. ಅಂಡ್ ಚಪಾತಿನೂ ಇದ್ದಿದ್ದು 2 ಚಪಾತಿ ಆಗುವಷ್ಟಿತ್ತು. ಇವತ್ತು ನಮ್ಗೆಲ್ಲ ದೋಸೆ ಹಾಕೊಂಡು ಮಶ್ರೂಮ್ ಗ್ರೇವಿ ಮಾಡ್ತಾ ಇದ್ದೆ, ಬಟ್ ಅವ್ರಿಗೆ ಮಾತ್ರ ರೋಲ್ ಕೇಳಿದ್ರಲ್ಲ ಅಂತ ಹೇಳಿ ರೋಲ್ ಮಾಡ್ತಾ ಇದ್ದೀನಿ. ಮಾಮೂಲಿ ಚಪಾತಿ ಹೇಗ್ ಮಾಡ್ತೀವಿ ನಾವು ಹಾಗೆ ಚಪಾತಿನ ಲಟ್ಟಿಸ್ಕೊಂಡು ಇದನ್ನ ಮಡ್ಚೋ ಅಷ್ಟೇನು ಇಲ್ಲ. ಈ ರೀತಿ ತುಪ್ಪನ ಸವರಿ ಅದನ್ನ ಜಿಗ್ಜಾಗ್ ಆಗಿ ಮಡ್ಚಿ ಅದನ್ನ ಹೊಸ್ಕೊಳ್ಳುವಂಥದ್ದು. ನಾನು ಇದಕ್ಕೂ ಮುಂಚೆನೆ ರೋಲ್ ಮಾಡಿ ಕೊಟ್ಟಿದ್ದೀನಿ ಮಕ್ಳಿಗೆ. ಬಟ್ ಏನಂತಂದ್ರೆ ಅದಕ್ಕೆ ಅಂತಾನೆ ಸ್ವಲ್ಪ ಸೆಪರೇಟ್ ಪ್ರಿಪರೇಷನ್ಸ್ ಇರ್ತಾ ಇತ್ತು. ಸ್ವಲ್ಪ ಗೋಡಂಬಿ ಇಲ್ಲ ಕಾಲಿಫ್ಲವರ್ ಈ ತರ ಎಲ್ಲ ಗ್ರೈಂಡ್ ಮಾಡ್ಕೊಂಡು ಮಯೋನೀಸು ಆ ತರ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಬಟ್ ಇವತ್ತು ಸಡನ್ ಆಗಿ ಕೇಳಿದ್ದಕ್ಕೆ ನನ್ನ ಅದಕ್ಕೆ ಅಂತ ಸೆಪರೇಟ್ ಪ್ರಿಪರೇಷನ್ಸ್ ಎಲ್ಲ ಮಾಡ್ಕೊಳ್ಳೋಷ್ಟು ಟೈಮ್ ಕೂಡ ಇಲ್ಲ. ಹಾಗಾಗಿ ಹೇಗಿದ್ರು ಇಲ್ಲಿ ಮನೇಲಿ ಗ್ರೇವಿ ಇತ್ತಲ್ವಾ, ಹೇಗಿದ್ರು ಮಶ್ರೂಮ್ ಗ್ರೇವಿ, ಸೊ ಮಶ್ರೂಮ್ ಬಟಾಣಿ ರೋಲ್ ಮಾಡ್ಬೇಡ ಅಂತ ಡಿಸೈಡ್ ಮಾಡಿ ದಿಢೀರ್ ರೋಲ್ ಇದು. ಇನ್ನ ನಾನು ಅಡ್ಗೆ ಮನೆಯಲ್ಲಿ ಕುಕ್ ಮಾಡ್ಬೇಕಾದ್ರೆ ಇಷ್ಟೆಲ್ಲ ಡಿಸ್ಟ್ರಾಕ್ಷನ್ಸ್ ಇರುತ್ತೆ, ಅದ್ರ ಮಧ್ಯದಲ್ಲಿ ಕುಕಿಂಗ್ ನಡೀತಾ ಇರುತ್ತೆ. ಸೊ ಇಷ್ಟೇ ಚಪಾತಿ ಇಟ್ಟಿದ್ದು, ಒಂದ್ 2 ಚಪಾತಿ ಆಗುವಷ್ಟು ಅದ್ರಲ್ಲೇ ಮಾಡ್ಕೊಳ್ಳೋಣ, ಆಮೇಲೆ ಬೇಕಾದ್ರೆ ದೋಸೆ ಹಾಕ್ತೀನಿ ಅಂತ ಚಪಾತಿನ ಪರೋಟ ತರ ಮಾಡ್ತಾ ಇದೀನಿ. ಇನ್ನ ಇದಕ್ಕೆ ತುಪ್ಪ ಹಾಕಿ ಮಾಮೂಲಿ ಚಪಾತಿ ಹೇಗ್ ಬೇಯಿಸ್ಕೊಳ್ತೀವಿ ಹಾಗೆ ಬೇಯಿಸ್ಕೊಳ್ತೀನಿ. ಇನ್ನ ಈ ಕಡೆ ನಾನು ಮಶ್ರೂಮ್ ಗ್ರೇವಿ ಮಾಡ್ತಾ ಇದೀನಿ. ಅದಕ್ಕೆ ಮಶ್ರೂಮ್ ಒಂದು ಆಡ್ ಮಾಡ್ಬೇಕು ಗ್ರೇವಿ ಒಂದ್ ಸ್ವಲ್ಪ ಬೆಂದ ಮೇಲೆ. ಸೊ ಅದು ಕೂಡ ಈ ಕಡೆ ರೆಡಿ ಆಗ್ತಾ ಇದೆ. ಇನ್ನ ಪರೋಟಾನ ಮೈದಾ ಹಿಟ್ಟಲ್ಲಿ ಮಾಡ್ತಾರೆ, ಬಟ್ ಚಪಾತಿ ಹಿಟ್ಟಲ್ಲಿ ಪರೋಟ ಮಾಡ್ತಾ ಇದೀನಿ ನಾನಿಲ್ಲಿ. ನನಗಿಲ್ಲಿ ರೋಲ್ ಮಾಡೋದಕ್ಕೆ ಮಶ್ರೂಮ್ ಬೇಕು. ಸೊ ಹಾಗಾಗಿ ಮಶ್ರೂಮ್ ಗ್ರೇವಿ ರೆಡಿ ಆಗ್ಬಿಡ್ಲಿ ಅಂತ ವೇಟ್ ಮಾಡ್ತಾ ಇದೀನಿ. ಅಷ್ಟರಲ್ಲಿ ಪರೋಟ ಕೂಡ ರೆಡಿ ಆಗುತ್ತೆ. ಇನ್ನ ಪರೋಟ ರೆಡಿ ಆಗ್ತಾ ಇದ್ದಾಗೆ ಎರಡನ್ನೂ ಒಂದು ಪ್ಲೇಟ್ ಮೇಲೆ ಪ್ಲೇಸ್ ಮಾಡ್ಕೊಳ್ಬೇಕು. ಈ ಕಡೆ ಮಶ್ರೂಮ್ ಏನ್ ಜಾಸ್ತಿ ಬೇಯಬೇಕಾಗಿಲ್ಲ, ಮಶ್ರೂಮ್ ಬೇಗ ಬೆಂದೋಗುತ್ತೆ. ಇನ್ನ ಈ ಗ್ರೇವಿಗೆ ಬಟಾಣಿ ಮಶ್ರೂಮು ಎಲ್ಲ ಹಾಕಿರೋದ್ರಿಂದ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಸೊ ನಾನಿಲ್ಲಿ ರೋಲ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಸೊ ನಾನ್ ಪ್ಲಾನ್ ಮಾಡ್ಕೊಂಡಿದ್ದು ಮಶ್ರೂಮ್ ರೋಲ್ ಅಂತ, ಮಶ್ರೂಮ್ ಬಟಾಣಿ ರೋಲ್ ಮಾಡೋಣ ಅಂತ ಸಿಂಪಲ್ ಆಗಿ ಮಕ್ಳಿಗೋಸ್ಕರ. ನಾನು ಈಗ ಪರೋಟಾನ ಒಂದು ಪ್ಲೇಟ್ ಮೇಲೆ ಈ ತರ ಹಾಕೊಂಡಿದೀನಿ. ಅದಕ್ಕೆ ಮಯೋನೀಸ್ ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೀಟಾಗಿ ಎಲ್ಲಾ ಕಡೆ ಮಯೋನೀಸ್ ನ ಸ್ಪ್ರೆಡ್ ಮಾಡಿದಾದ್ಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂತ ಈರುಳ್ಳಿ ಅದನ್ನ ಒಂದ್ ಲೇಯರ್ ಹಾಕೊಳ್ಬೇಕು. ಇದಕ್ಕೆ ನಾವು ಕ್ಯಾಪ್ಸಿಕಮ್ ನ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಬಹುದು, ಇನ್ನ ಟೊಮ್ಯಾಟೋನ ಕೂಡ ಹಾಕೊಳ್ಬಹುದು. ನಾನು ಇಲ್ಲಿ ಬರೀ ಈರುಳ್ಳಿನ ಮಾತ್ರ ಹಾಕ್ತಾ ಇದ್ದೀನಿ. ಇನ್ನ ಅಷ್ಟರಲ್ಲಿ ಈ ಕಡೆ ಗ್ರೇವಿ ಕೂಡ ರೆಡಿ ಆಗಿತ್ತು. ಈಗ ನನ್ಗೆ ಈ ಗ್ರೇವಿಲಿ ಬೇಕಾಗಿರೋದು ಡ್ರೈ ಆಗಿರುವಂತ ಮಶ್ರೂಮು ಮತ್ತೆ ಬಟಾಣಿ ಪೀಸಸ್ ಮಾತ್ರ. ಸೊ ಅದನ್ನ ಈ ತರ ಮಧ್ಯ ಲೇಯರ್ ಹಾಕೊಂಡು ಈಗ ನೆಕ್ಸ್ಟ್ ಚಪಾತಿನ ರೋಲ್ ಮಾಡ್ಕೊಳ್ತಾ ಇದೀನಿ. ಇದಕ್ಕೆ ಚಾಟ್ ಮಸಾಲ ಏನ್ ಬೇಕಾದ್ರೂ ಡಿಲಿಷನ್ಸ್ ಮಾಡ್ಕೊಳ್ಬಹುದು. ನಾನು ಆದಷ್ಟು ಸಿಂಪಲ್ ಆಗಿರ್ಲಿ ಮಕ್ಳಿಗೆ ತಿನ್ನೋದಕ್ಕೆ ಅಂತ ಹೇಳಿ ಈ ತರ ಮಾಡ್ತಾ ಇದ್ದೀನಿ. ಇನ್ನ ಹೊರಗಡೆ ರೋಲ್ಗಳನ್ನ ಕೊಡ್ಸಿದ್ರೆ ಖಾರ ಅಂತ ಅಂದ್ಬಿಟ್ಟು ಸರಿಯಾಗಿ ತಿನ್ನಲ್ಲ. ಸೊ ಇದು ಸ್ವಲ್ಪ ಸ್ಪೈಸ್ ಲೆವೆಲ್ ಕೂಡ ಕಡಿಮೆ ಇದೆ. ಇನ್ನ ಮನೇಲೆ ಮಾಡಿರೋದು, ಸೊ ಖುಷಿಯಾಗಿ ಕೊಡ್ಬೋದು. ಇನ್ನ ಈ ರೋಲ್ ರೆಡಿ ಆದ್ಮೇಲೆ ಜೇನುಗೇನೋ ಇಷ್ಟ ಆಯ್ತು, ಬಟ್ ಸಿಹಿಗೆ ಇದನ್ನ ತಿನ್ನೋದಕ್ ಬರಲ್ಲ. ಇದಕ್ಕಿಂತ ಚಪಾತಿನ ಮುರಿದಾಕಿದ್ರೇನೆ ತಿನ್ನೋದಕ್ ಈಸಿ. ಬಟ್ ಫೈನಲಿ ಒಬ್ರಿಗೆ ಇಷ್ಟ ಆಯ್ತಲ್ಲ ಅದೇ ಖುಷಿ. ಸಿಹಿಗೆ ನಾರ್ಮಲ್ ಆಗಿ ದೋಸೆ ತಿನ್ಸಿದ್ದಾಯ್ತು. ಇನ್ನ ಇಲ್ಲಿ ಇವತ್ ನೈಟ್ ನಮ್ಮ ಕಿಚನ್ ಹೇಗಿದೆ ಅಂತ ತೋರಿಸ್ತೀನಿ, ಎಷ್ಟು ವೆಸಲ್ಸ್ ಇದೆ ಅಂತ. ಯೂಶಲಿ ಯಾವ್ದು ಪಾತ್ರೆಗಳನ್ನ ಇಡಲ್ಲ ನಾನು ಜಾಸ್ತಿ, ಒಂದ್ ಹಾಲ್ದ ಏನಾರು ಇಟ್ಟಿರ್ತೀನಿ ಎಪ್ಪಾಕೋದಕ್ಕೆ ಅಂತ. ಇಲ್ಲಿ ಕಾಬೂಲ್ ಕಡ್ಲೆ ಬಟಾಣಿ ಇದು ನಾಳೆ ಬೆಳಿಗ್ಗೆಗೆ ಸಾರ್ ಮಾಡೋದಕ್ಕೆ ಅಂತ. ಅಂಡ್ ಇದು ಏನಂತ ಗೆಸ್ ಮಾಡಿ. ಎಸ್, ಇದು ಬಿದ್ರ ಕಳ್ಳೆ ಅಂತ ನಾಳೆ ಸಾರ್ಗೆ.
ಇದನ್ನ ಹಾಗೆ ಇಟ್ರೆ ಸ್ವಲ್ಪ ಹಾಳಾಗುತ್ತೆ. ಹಾಗಾಗಿ ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನೀರ್ಗೆ ಹಾಕಿ ಇವತ್ತು ನೆನ್ಸಿಡ್ತಾ ಇರೋದು, ನಾಳೆ ಬೆಳಿಗ್ಗೆ ಮಾಡಕ್ ಈಸಿ ಆಗುತ್ತೆ ಅಂತ. ಇನ್ನ ಈ ಕಡೆ ಹಾಲ್ಗೆ ಹಾಕಿದೀನಿ. ಇದು ಡ್ರೈ ಫ್ರೂಟ್ಸ್. ಯೂಶಲಿ ವಾರದಲ್ಲಿ ಒಂದಿನ ಇದನ್ನ ನೆನ್ಸಿಡ್ತೀವಿ. ಇನ್ನ ಇದು ಮೊಳಕೆ ಕಟ್ಸೋದಕ್ಕೆ ಅಂತ ಇಟ್ಟಿರೋ ಕಾಳುಗಳು. ಅಂಡ್ ಎಸ್, ಇಲ್ಲಿಗೆ ನನ್ನ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.